ಮಧುರ್ ಇದೇನಕ್ಕೆ ಗೊಬ್ಬರ ಮಾಡ್ತಾ ಇರೋದು? ಮುಂದಿನ ಫ್ಯೂಚರಲ್ಲಿ ಏನು ಯಾವ ಥರ ಮಾಡ್ಬೇಕಂತ? ಅದೇ ಇನ್ನೆಲ್ಲ ಬಿಟ್ಟು ಇನ್ನು ಕಳ್ತನ ಮಾಡುವಾಗ ಇಸ್ಬಿಟ್ಟು ಆಡಕ್ಕೆ ಹೋಗ್ಬೇಕು ಅಷ್ಟೇ, ನಾವು ಅದೊಂದೇ ದಾರಿ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ನಿಮ್ಮ ಪ್ರೀತಿಯ ಮಧುಪ್ರಿಯ ಗೌಡ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ನಿಮ್ಮ ಸಪೋರ್ಟು, ನಿಮ್ಮ ಆಶೀರ್ವಾದ ನನಗೆ ಬೇಕೇ ಬೇಕು. ನಾನಿವತ್ತು ಸಕಲೇಶ್ವರಕ್ಕೆ ಹೋಗಿದ್ದೆ, ನಮ್ಮ ಬಿಡಳ್ಳಿ ಗ್ರಾಮಕ್ಕೆ. ಇವಾಗೆಲ್ಲ ಗೊಬ್ಬರ ಹಾಕೋ ಟೈಮ್. ಇವಾಗೆಲ್ಲನೂ ಆಲ್ಮೋಸ್ಟ್ ಎಲ್ಲರೂ ನನ್ನ ರಿಲೇಟಿವ್ಸ್ ಮನೆಗೆ ಹೋಗಿದ್ದೆ, ಅಲ್ಲಿ ಗೊಬ್ಬರ ಹಾಕ್ತಾಯಿದ್ರು. ನನಗೆ ಅದ್ರ ಬಗ್ಗೆ ಕ್ಯೂರಿಯಾಸಿಟಿ ಇತ್ತು, ಯಾವ ಗೊಬ್ಬರಕ್ಕೆ ಏನೇನು ಮಿಕ್ಸ್ ಮಾಡ್ತಾರೆ ಅಂತ ಹೇಳಿ. ಮತ್ತು ಹಳ್ಳಿಯ ಜೀವನ ಇವತ್ತು ಏನಿದೆ, ಕೆಲವೊಂದು ರೇಟ್ಸ್ ಎಲ್ಲ ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಒಂದು ಆಸೆ ಇತ್ತು ನನಗೆ. ಬನ್ನಿ, ಲೆಟ್ಸ್ ಕಮ್. ನಾನು ಮುಂದೆ ಹೇಳ್ತೀನಿ. ಅದಕ್ಕೆ ಮುಂಚೆ ನಿಮಗೆ ಒಂದು ಪರಿಸರದ ಬಗ್ಗೆ ಹೇಳಬೇಕು ಅಂತ ತುಂಬ ಆಸೆ ಆಗಿದೆ. ಓ ನಿಸರ್ಗವೇ, ನೀನೆಷ್ಟು ಸುಂದರ, ನಿನ್ನ ಸೌಂದರ್ಯ ಸವಿಯಲು ದಿನ ಬರುವ ಆ ಹೊಂಬೆಳಕಿನ ಚಂದಿರ. ನಿನ್ನನ್ನು ನೋಡಲು 2 ಕಣ್ಣು ಸಾಲದು, ನನ್ನಿಂದ ಹೊಗಳಲು ನಾಲಿಗೆಯು ಹೊರಳದು. ಗಿಡ ಮರ ಬಳ್ಳಿಗಳು ಕೂಡಿರುವ ಪರ್ವತಗಳ ಸಾಲು, ಹಸಿರು ಹಸಿರಾಗಿ ಕಂಗೊಳಿಸುತ್ತಿರುವ ಎಲೆ ಬಳ್ಳಿಗಳ ಜಾಲು. ಈ ಪ್ರಕೃತಿಯೇ ಒಂದು ಚೆಲುವಿನ ನಂದನ, ಅಲಿಯುವುದು ಜೀವರಾಶಿಗಳ ಬೆಸುಗೆಯ ಬಂಧನ. ಏನಕ್ಕೆ ಗೊಬ್ಬರ ಮಾಡ್ತಾ ಇರೋದು? ಶುಂಠಿಗೆ ಹಾಕಕ್ಕೆ. ಶುಂಠಿಗೆ ಏನೇನು ಮಿಕ್ಸ್ ಮಾಡ್ತೀರಾ? ಕ್ಯಾಕ್ಟಂಪಾಸು, ಸುಫಾಲ, DAP, ಮತ್ತು ಇನ್ನು ಬೋರಕಾಲ್, ಜಿಂಜರು, ಐರನ್ನು, ಪೊಟ್ಯಾಸಿಯಮ್ಮು, ಮೆಗ್ನೀಸಿಯಮ್ಮು ಎಲ್ಲ ಹಾಕಿ ಜಗತ್ತಿಗೆ ಹಾಕ್ತಾರೆ. ಓಕೆ, ಮತ್ತು ಇದನ್ನೇ ಹಾಕ್ತಾರೆ ಎಲ್ಲರೂ? ಬೇರೆ ಬೇರೆ ಒಬ್ಬೊಬ್ರು ನಂತರ ಹಾಕ್ತಾರೆ? ಇದನ್ನ ಹಾಕಬೇಕು. ಇದನ್ನೇ 90% ಹಾಕ್ತಾರೆ, ಎಲ್ಲರೂ ಹಾಕಲ್ಲ. ಈ ಶುಂಠಿ ಈ ವರ್ಷ ರೇಟಿಗೆ ಎಲ್ಲರಿಗೂ ಹೋಗಿದೆ, ಹಂಗಾಗಿ ಹಾಕಲ್ಲ. ನಾವು ಇದನ್ನೇ ಎಲ್ಲ ಹಾಕಲೇಬೇಕು, ಹಂಗಾಗಿದೆ ಉಳಿದಿದ್ದಿಲ್ಲ. ಶುಂಠಿ ಈ ಸರಿ ಏನು ರೇಟು, ಯಾವ ಥರ? ಭಾಳಷ್ಟು ನಷ್ಟ ಆಗಿದೆ. ಹೀಗೆ ಈ ವರ್ಷ 500 ರೂಪಾಯಿ ಇದೆ ಈಗ ಹೊಸ ಶುಂಠಿಗೆ. ಆಲ್ರೆಡಿ ರೈತರುಗಳೆಲ್ಲ ಮುಳುಗೋಗಿದ್ದಾರೆ. 500 ರೂಪಾಯಿ ಕಿತ್ ಮಾಡಿದ್ರು ಒಂದು ಚೀಲದ ಲೆಕ್ಕದಲ್ಲೂ ಒಂದು 1,000-1,500 ರೂಪಾಯಿ ಲಾಸ್ ಆಗುತ್ತೆ. ಟೋಟಲ್ ಎಕರೆಗೆ 5-6 ಲಕ್ಷ ಖರ್ಚಾದರೆ 4 ಲಕ್ಷ ಲಾಸ್ ಆಗುತ್ತೆ ಎಕರೆಗೆ. ನೋಡಿ, ರೈತರ ಜೀವನ ಎಷ್ಟು ಕಷ್ಟ ಇದೆ ಅಂದರೆ, ನಾವು ಅಂದ್ಕೊಳ್ತೀವಿ ತುಂಬ ಈಸಿ ಇರುತ್ತೆ, ಇದಾಗುತ್ತೆ ಅಂತ. ಲಾಭನೂ ಒಂದ್ಸರಿ ಬರುತ್ತೆ, ಅದು 2 ಪಟ್ಟಷ್ಟು ನಷ್ಟನೂ ಕೂಡ ಅವ್ರಿಗಾಗುತ್ತೆ. ನಾವು ಹೋದ ವರ್ಷ ಆಚೆ ವರ್ಷ ದುಡ್ಡು ಆಗಿತ್ತು ಶುಂಠಿಲಿ, ಒಂದು ಒಳ್ಳೆ ಬೆಲೆ ಸಿಕ್ಕಿತ್ತು. ಈ ವರ್ಷ ಬೆಲೆನೂ ಇಲ್ಲ, ಏನಿಲ್ಲ, ಎಲ್ಲ ಲಾಸ್ ಆಗಿದೆ. ಇನ್ನು ಈ ಸರಿ ಪೂರ್ತಿ ಏನೂ ಇಲ್ಲ. ಮತ್ತೆ ಏನು ಮುಂದಿನ ಫ್ಯೂಚರಲ್ಲಿ ಏನು ಯಾವ ಥರ ಮಾಡಬೇಕಂತ? ಅದೇ ಇನ್ನೆಲ್ಲ ಬಿಟ್ಟು ಇನ್ನು ಕಳ್ತನ ಮಾಡುವಾಗ ಇಸ್ಬಿಟ್ಟು ಆಡಕ್ಕೆ ಹೋಗ್ಬೇಕು ಅಷ್ಟೇ, ನಾವು ಅದೊಂದೇ ದಾರಿ ಇರೋದು. ಎಲ್ಲ ಮಾಡಿ ಆಯ್ತು, ಖುಷಿಲೇ ಸೋತಾಯ್ತು, ನಾವು 2 ಉಳಿದವೆ. ಇಸ್ಬಿಟ್ಟು ಆಡೋ ಹೋಗಿ ಆಯ್ತು, ಇನ್ನು ಕಳ್ತನ ಒಂದು ಬಾಕಿ ಇದೆ. ನೆಕ್ಸ್ಟ್ ಅದನ್ನೇ ಮಾಡ್ಬೇಕು. ಈಗ ನಾವೆಲ್ಲ ಬಂದವ್ರಿಗೆ ನೋಡಿ, ನಾವೆಲ್ಲ ಖುಷಿ ಬರಬೇಕು ಅಂದ್ಕೊಂಡ್ರೆ ಎಷ್ಟು ಕಷ್ಟ ಆಗುತ್ತೆ ಅಲ್ವಾ? ಅದೇ ಕಾಪಿ ರೇಟ್ ಅಪ್ ಆಗಿತ್ತು, ಕಾಪಿ ರೇಟ್ ಡೌನ್ ಆಗಿದೆ. ಈಗ ಏನಾಗಿದೆ ಅಂದ್ರೆ, ಕಾಪಿ ರೇಟ್ ಅಪ್ ಆಯ್ತು ಅಂತ ಕೆಲವರು ಬೇರೆ ಬೇರೆ ತರ ಪ್ಲಾನ್ ಹಾಕಿರ್ತಾರೆ. ಇವಾಗ ರೇಟ್ ಕಮ್ಮಿ ಆಗಿದೆ, ಕೆಲಸದವ್ರದ್ದು ಮತ್ತೆ ಲೇಬರ್ದು ಕಾಸ್ಟ್ ಜಾಸ್ತಿ ಆಗಿದೆ. ಈಗ ಅವರು ಕಾಪಿ ರೇಟ್ ಕಮ್ಮಿ ಆಗಿದೆ, ಕಾಪಿ ರೇಟ್ ಜಾಸ್ತಿ ಆಗಿದೆ ಅಂದ್ರೆ ಇಳಿಸಲ್ಲ, ಏರ್ಸಲ್ಲ. ಒಂದು ಸಮಾನತಟ್ಟು ಹೋಗ್ಬೇಕು, ಸಮಾನವಾಗಿ ರೇಟ್ ಇರಬೇಕು. ಆದ್ರೆ ಏರುಪೇರ್ ಆದ್ರೆ ರೈತರಿಗೆ ಹೊರತ ಬೀಳಿ. ಇವತ್ತು ನಾನು ಸಕಲೇಶ್ಪುರದಲ್ಲಿ ಇದ್ದೀನಿ, ನನಗೆ ಇವರು ಬ್ರದರ್ ಆಗಬೇಕು. ಸೊ ಹಾಗಾಗಿ ಇಲ್ಲಿ ಬಂದು ಅವ್ರು ನೋಡಿದೆ ಏನು ಮಾಡ್ತಾ ಇದ್ದಾರೆ, ಬಂದು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಆಗ್ತಾಯಿದ್ರು. ಸೊ ಹಂಗೆ ನಾನು ನೋಡಿರಲಿಲ್ಲ ಈ ಥರ, ಫಸ್ಟ್ ಟೈಮ್ ನೋಡ್ತಾ ಇರೋದು ಈ ಗೊಬ್ಬರ ಎಲ್ಲ ಈ ರೀತಿ ಮಾಡಿರೋದು. ಹಾಂ, ಅದೇ ದುಡ್ಡಲ್ಲ ಆಗುತ್ತೆ, ಯಾವುದು ಮಾಡಿ ಮಾಡಲ್ಲ ಅಂತ. ನಾಳೆ